ಇವತ್ತಿಗೆ ಚೀನಾ ತನ್ನ ಬೃಹತ್ ನೌಕಾಪಡೆಯ ಮೂಲಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಏಕಸ್ವಾಮ್ಯವನ್ನು ಸ್ಥಾಪಿಸುವುದಕ್ಕಾಗಿ ಹವಣಿಸುತ್ತಿದೆ. ಹಾಗೂ ಈ ಚೀನಾದ ಜಲಂತರ್ಗಾಮಿಗಳು ಆಗಾಗ ನಮ್ಮ ಸಾಗರ ಪ್ರದೇಶದಲ್ಲಿ ಕಾಣಿಸಿಕೊಳ್ತಾ ಇವೆ. ಚೀನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ತಂತ್ರದ ಮೂಲಕ ಮಯನ್ಮಾರ್, ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಬಂದರುಗಳಲ್ಲಿ ತನ್ನ ಸೇನಾ ಪ್ರಭಾವ ಬೆಳೆಸ್ತಾ ಇದೆ. ಇದಷ್ಟೇ ಅಲ್ಲದೆ ಸಮುದ್ರದ ತಾಪಮಾನ, ನೀರಿನ ಲವಣಾಂಶ ಮತ್ತು ಆಳವನ್ನು ಅಳೆಯುವ ವೈಜ್ಞಾನಿಕ ಸಂಶೋಧನೆಯ ನೆಪದಲ್ಲಿ ತನ್ನ ಅತ್ಯಾಧುನಿಕ ಗೂಢಾಚಾರಿ ಹಡಗುಗಳನ್ನ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರಕ್ಕೆ ನಿರಂತರವಾಗಿ ಕಳಿಸ್ತಾ ಇದೆ. ಚೀನಾದ ಈ ಎಲ್ಲಾ ಕುತಂತ್ರಗಳ ಹಿಂದಿರುವ ಪ್ರಮುಖ ಉದ್ದೇಶ ಒಂದೇ, ಅದುವೇ ಭಾರತೀಯ ನೌಕಾಪಡೆಯ ಜಲಂತರ್ಗಾಮಿಗಳು ಯಾವ ಮಾರ್ಗದಲ್ಲಿ ಚಲಿಸುತ್ತಿವೆ, ಅವುಗಳ ಶಬ್ದದ ತರಂಗಗಳು ಹೇಗಿವೆ ಅನ್ನೋದನ್ನ ದಾಖಲಿಸಿಕೊಳ್ಳುವುದು. ಆದರೆ ಐನಸ್ ವರ್ಷ ಸಂಪೂರ್ಣವಾಗಿ ಕಾರ್ಯಾಚರಣೆ ಆರಂಭಿಸಿದ ಬಳಿಕ ಚೀನಾದ ಈ ಕೋಟ್ಯಾಂತರ ಡಾಲರ್ ಮೌಲ್ಯದ ಗೂಢಾಚಾರ್ಯಗಳು ಅಕ್ಷರಶಃ ಮಣ್ಣು ಪಾಲಾಗಲಿವೆ. ಹಾಗೂ ಇನ್ನು ನಮ್ಮ ಜಲಂತರ್ಗಾಮಿಗಳು ಯಾವಾಗ ನೌಕಾನೆಲೆಯಿಂದ ಹೊರಬಂದವು, ಎಲ್ಲಿಗೆ ಹೋದವು ಅನ್ನೋ ಸಣ್ಣ ಸುಳಿವು ಈ ಚೀನಾಗೆ ಸಿಗೋದೇ ಇಲ್ಲ. ಎಷ್ಟು ದೊಡ್ಡ ನೌಕಾಪಡೆ ಇದ್ರು ಎದುರಾಳಿಯ ಅತ್ಯಂತ ಮಾರಕಾಸ್ತ್ರ ಕಣ್ಣಿಗೆ ಕಾಣದಿದ್ರೆ ಶತ್ರುವಿನ ಇಡೀ ಯುದ್ಧ ತಂತ್ರವೇ ವಿಫಲವಾಗ್ತದೆ. ಹಾಗೂ ಇದೇ ಕಾರಣಕ್ಕೆ ಬೀಜಿಂಗ್ನಲ್ಲಿ ಈಗ ನಡುಕು ಶುರುವಾಗಿದೆ.